ಕಡೆ ವಿಜಯೇಂದ್ರ ಅವರಿಗೆ ವಿಶ್ ಮಾಡಿದ್ದಾರೆ ಯತ್ನಾಳ್ ಅವರು, ನಮಸ್ಕಾರ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೆ ಯತ್ನಾಳ್ ಅವರು ಕೇಳಿದ್ದಾರೆ. ಎದುರಿಗೆ ನಮಸ್ಕಾರ ಮಾಡ್ತಾರೆ, ಒಳಗಡೆ ಏನು ಮಾಡ್ತಾರೆ ಯಾರಿಗೆ ಗೊತ್ತಾಗುತ್ತೆ. ಊಟಕ್ಕೆ ಕರೆದಿದ್ರು, ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅಥವಾ ಯಾರಿಗೆ ಗೊತ್ತು, ಎರಡೂ ಗೊತ್ತಿಲ್ಲಪ್ಪ. ಎರಡನೇ ಹಂತದ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೇವೆ. ಬಳ್ಳಾರಿ ಮತ್ತು ವಿಜಯನಗರದಿಂದ ನಮ್ಮ ಹೋರಾಟ ಶುರುವಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸೇರಿದಂತೆ ಎಲ್ಲರನ್ನೂ ಈ ಹೋರಾಟಕ್ಕೆ ಬನ್ನಿ ಅಂತ ನಾವೇ ಕರಿತಾ ಇದ್ದೀವಿ. ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟು ವಿಚಾರ ಇದು. ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಸಮಾವೇಶ ಮಾಡೋದಾದರೆ ಮಾಡಿಕೊಳ್ಳಿ, ನಾವು ವಕ್ಫ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವರಿಗೆ ಬರ್ತ್ಡೇ ಇಂಪಾರ್ಟೆಂಟಾ, ವಕ್ಫ್ ಸಮಾವೇಶ ಅಥವಾ ವಕ್ಫ್ ಹೋರಾಟಗಳು ಇಂಥದ್ದು ಇಂಪಾರ್ಟೆಂಟಾ ನಮ್ಗೆ ಗೊತ್ತಿಲ್ಲ. ನಾವು ಕರಿತಾ ಇದ್ದೀವಿ ನಮ್ಮ ಎರಡನೇ ಹಂತದ ಹೋರಾಟಕ್ಕೆ ಸಂಬಂಧಪಟ್ಟಂತೆ. ಇವ್ರಿಗೆ ಯಡಿಯೂರಪ್ಪನವ್ರು ಬರ್ತ್ಡೇ ಮಾಡ್ಕೊಳ್ಳೋದಾದರೆ ಇವ್ರು ಮಾಡಿಕೊಳ್ಳಿ. ನಾವು ಅಧ್ಯಕ್ಷರನ್ನು ಕರಿತಾ ಇದ್ದೀವಿ, ಹೋಗ್ಬಿಟ್ಟು ಬನ್ನಿ ಒಂದು ಹೋರಾಟಕ್ಕೆ ಅಂತ ಹೇಳಿ. ಅವ್ರು ಹೋರಾಟಕ್ಕೆ ಬರ್ತಾರೋ ಬರ್ತ್ಡೇಗೆ ಬರ್ತಾರೋ ಅವ್ರಿಗೆ ಬಿಟ್ಟು ವಿಚಾರ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಹೇಳಿದ್ರಲ್ಲ, ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ಯಾರ, ನಾವು 26-27ನೇ ತಾರೀಕು ನಂತರ ಎರಡನೇ ಹಂತದ ಹೋರಾಟ ನಾವು ಬಳ್ಳಾರಿ ಮತ್ತು ನಮ್ಮ ವಿಜಯನಗರದ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ರಿ, ಇದು ಜನಪರ ಹೋರಾಟ ಇರೋದ್ರಿಂದ ನಾವು ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕ್ರಮ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನರ ಪರವಾಗಿ ಇದ್ದಾರೆ ಅವ್ರ ಜೊತೆಗೆ ಎಲ್ಲರ ಜನ ತಾನೇ ಬೆನ್ನತ್ತಾರೆ. ಈಗ ಅದೇ ಹೇಳಿದ್ರಲ್ಲ, ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ಯಾರ, ನಾವು 26-27ನೇ ತಾರೀಕು ನಂತರ ಎರಡನೇ ಹಂತದ ಹೋರಾಟ ನಾವು ಬಳ್ಳಾರಿ ಮತ್ತು ನಮ್ಮ ವಿಜಯನಗರದ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ರಿ, ಇದು ಜನಪರ ಹೋರಾಟ ಇರೋದ್ರಿಂದ ನಾವು ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕ್ರಮ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನರ ಪರವಾಗಿ ಇದ್ದಾರೆ ಅವ್ರ ಜೊತೆಗೆ ಎಲ್ಲರ ಜನ ತಾನೇ ಬೆನ್ನತ್ತಾರೆ. ಈಗ ಅದೇ ಹೇಳಿದ್ರಲ್ಲ, ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ಯಾರ, ನಾವು 26-27ನೇ ತಾರೀಕು ನಂತರ ಎರಡನೇ ಹಂತದ ಹೋರಾಟ ನಾವು ಬಳ್ಳಾರಿ ಮತ್ತು ನಮ್ಮ ವಿಜಯನಗರದ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ರಿ, ಇದು ಜನಪರ ಹೋರಾಟ ಇರೋದ್ರಿಂದ ನಾವು ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕ್ರಮ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ.